ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವಿಡಿಯೋದಲ್ಲಿ ಬರೀ 650 ರೂಪಾಯಲ್ಲಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡ್ಕೊಂಡು ಮತ್ತೆ ಬೆಂಗಳೂರಿಗೆ ಯಾವ ತರ ರಿಟರ್ನ್ ಆಗ್ಬೋದು, ಅದು ಒಂದೇ ದಿವಸದಲ್ಲಿ ಅಂತ ಕ್ಲೀನ್ ಆಗಿ ಬಜೆಟ್ ಅಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಫಸ್ಟ್ ಟೈಮ್ ಏನಾದ್ರೂ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ. ನೀವ್ ಯಾರಾದ್ರೂ ಮಂತ್ರಾಲಯಕ್ಕೆ ಬಜೆಟ್ ಅಲ್ಲಿ ಹೋಗ್ತಿದ್ದೀರಾ, ಹಾಗಾದ್ರೆ ನೀವು ಚೂಸ್ ಮಾಡ್ಬೇಕಾಗಿರೋದು ಟ್ರೈನು. ಬಸ್ಸಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ನೀವು ಟ್ರೈನ್ ಚೂಸ್ ಮಾಡ್ಕೊಳ್ಳಿ. ಟ್ರೈನ್ ಅಲ್ಲಿ ನಿಮ್ಗೆ ಸ್ಲೀಪರ್ ಮತ್ತೆ ಜನರಲ್ ಇರುತ್ತೆ. ಒಂದೇ ಭಾರತ್ ನಿಮ್ಗೆ ಆಪ್ಷನ್ ಇದೆ. ಬಟ್ ಒಂದೇ ಭಾರತ್ ಅಲ್ಲಿ ನಿಮ್ಗೆ 1200 ಆಗುತ್ತೆ ಒಂದ್ ಸೈಡ್ ಹೋಗಕ್ಕೆ. ಆಲ್ಮೋಸ್ಟ್ ನಿಮ್ಗೆ 2400 ಆಗ್ಬಿಡುತ್ತೆ ಲೆಕ್ಕ ಹಾಕೊಂಡ್ರೆ. ಬಟ್ ನೀವು ಜನರಲ್ ಚೂಸ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಚೂಸ್ ಮಾಡಕ್ಕೆ ಹೋಗ್ಬೇಡಿ. 130 ರೂಪಾಯಿ ಇರುತ್ತೆ ಅಷ್ಟೇ. 260 ರೂಪಾಯಿ ನಿಮ್ಗೆ ಡಬಲ್ ಸೈಡ್ ಟ್ರೈನ್ ಟಿಕೆಟ್ ಮುಗ್ದೋಗ್ಬಿಡುತ್ತೆ. ಆದ್ರೆ ಫುಲ್ ಅಂಡ್ ಫುಲ್ ರಶ್ ಇರುತ್ತೆ. ಅದರಿಂದ ನೀವು ಅಲ್ಲಿ ಕುತ್ಕೊಳ್ಳೋಕ್ ಆಗಲ್ಲ, ನಿಂತ್ಕೊಳ್ಳೋಕ್ ಆಗಲ್ಲ. ಆಲ್ಮೋಸ್ಟ್ ಒಂದು 8 ಇಂದ 10 ಅವರ್ಸ್ ನೀವು ಜರ್ನಿ ಮಾಡ್ಬೇಕಾಗುತ್ತೆ, ಕಷ್ಟ. ಅದರಿಂದ ನೀವು ಸ್ಲೀಪರ್ ನ ಚೂಸ್ ಮಾಡ್ಕೊಳ್ಳಿ. ಸ್ಲೀಪರ್ ಟಿಕೆಟ್ ಬಂದು 260 ರೂಪಾಯಿ ಇರುತ್ತೆ. ನಿಮ್ಗೆ ಡಬಲ್ ಸೈಡ್ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ 480 ಇಲ್ಲಾಂದ್ರೆ 500 ಒಳಗಡೆನೆ ಮುಗ್ದೋಗ್ಬಿಡುತ್ತೆ. ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ 1 ಮಂತ್ ಮುಂಚೆನೆ IRCTC ವೆಬ್ಸೈಟ್ ಇದೆಯಲ್ಲ, ಅದರಲ್ಲಿ ನೀವು ಟಿಕೆಟ್ಸ್ ನ ಬುಕ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಮಂತ್ರಾಲಯಕ್ಕೆ ಬೇಜಾನ್ ಟ್ರೈನ್ಸ್ ಇದೆ ಬೆಂಗಳೂರಿಂದ. ಬಟ್ ನೀವು ಒಂದೇ ದಿವಸದಲ್ಲಿ ಹೋಗಿ ಬರ್ಬೇಕಲ್ಲ, ಹಂಗಂದ್ರೆ ನೈಟ್ ಹತ್ಬಿಟ್ಟು ಬೆಳಗ್ಗೆ ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ನೈಟ್ ಒಳಗಡೆ ನೀವು ಮನೇಲಿ ಇರ್ಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತ ಡೈಲಿ ನೈಟು 10:40ಕ್ಕೆ ಬರೋ ಉದಯನ್ ಎಕ್ಸ್ಪ್ರೆಸ್ ನ ನೀವು ಬುಕ್ ಮಾಡ್ಬೇಕಾಗುತ್ತೆ. ಜರ್ನಿ ಟೈಮ್ ಲೆಕ್ಕ ಹಾಕೊಂಡ್ರೆ 7 ಅವರ್ಸ್ ಇರುತ್ತೆ. ಟಿಕೆಟ್ ರೇಟ್ ಬಂದು 255 ರೂಪಾಯಿ ಇರುತ್ತೆ. ನಿಮ್ಗೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ 370 ಕಿಲೋಮೀಟರ್ ಆಗುತ್ತೆ. ಅದರಿಂದ ಸ್ವಲ್ಪ ಜರ್ನಿ ಟೈಮ್ ಜಾಸ್ತಿನೇ ಇರುತ್ತೆ. ನೀವು ಮಾರ್ನಿಂಗ್ 4 ಗಂಟೆಗೆಲ್ಲ ಮಂತ್ರಾಲಯಂ ರೋಡ್ ಅಲ್ಲಿ ಇಳ್ಕೋಬೇಕಾಗುತ್ತೆ. ಅಲ್ಲಿಂದ ಮಂತ್ರಾಲಯಕ್ಕೆ ಒಂದು 10 ಇಂದ 15 ಕಿಲೋಮೀಟರ್ ಆಗುತ್ತೆ. 50 ರೂಪಾಯಿ ಆಟೋ ಕೊಟ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಮಂತ್ರಾಲಯಕ್ಕೆ ಹೋಗ್ಬೋದು. ಒಂದೊಂದ್ ದಿವಸ ಟ್ರೈನ್ ಸ್ವಲ್ಪ ಡಿಲೇ ಆಗುತ್ತೆ. ಆ ಟೈಮಲ್ಲಿ ಮೇ ಬಿ ಒಂದು 6 o'clock ನೀವು ರೀಚ್ ಆಗ್ಬೋದು ಅಂತ ಅನ್ಕೊಳ್ಳಿ. 6 o'clock ನಿಮ್ಗೆ ದೇವಸ್ಥಾನ ಓಪನ್ ಮಾಡಿರ್ತಾರೆ. 6 o'clock ಇಂದ 2 o'clock ತನಕ ಓಪನ್ ಇರುತ್ತೆ. ಮತ್ತೆ 2 o'clock ಗೆ ಕ್ಲೋಸ್ ಮಾಡಿ 4 o'clock ಓಪನ್ ಮಾಡ್ತಾರೆ. ಅದಾದ್ಮೇಲೆ 4 ಇಂದ 9 ತನಕ ನಿಮ್ಗೆ ಯಾವಾಗ್ಲೂ ಓಪನ್ ಇರುತ್ತೆ. ಈ ಮಧ್ಯೆ ಗ್ಯಾಪ್ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು. ನೀವು 6 ಗಂಟೆಗೆ ಬೆಳಗ್ಗೆ ಬೇಗ ಹೋದ್ರೆ ನಿಮ್ಗೆ ದರ್ಶನ ಬೇಗ ಆಗುತ್ತೆ. ಆಲ್ಮೋಸ್ಟ್ ತುಂಬಾ ಏನ್ ರಶ್ ಇರಲ್ಲ ಯಾವಾಗ್ಲೂ. ಅದರಿಂದ ನೀವು ಆರಾಮಾಗಿ ಒಂದು 10 ಇಂದ 15 ನಿಮಿಷದಲ್ಲೇ ದರ್ಶನ ಮಾಡ್ಕೊ ಬರ್ಬೋದು. ಮೊದ್ಲು ನೀವು ಮಂತ್ರಾಲಯ ರೀಚ್ ಆಗಿದ ತಕ್ಷಣನೇ ಡೈರೆಕ್ಟ್ ಆಗಿ ತುಂಗಭದ್ರಾ ನದಿಗೆ ಹೋಗಿ, ನದಿಲಿ ನೀರಿದ್ರೆ ಅಲ್ಲೇ ಸ್ನಾನ ಮಾಡ್ಕೊಂಡು ಆರಾಮಾಗಿ ದೇವಸ್ಥಾನಕ್ಕೆ ಬರ್ಬೋದು. ಇಲ್ಲ ಅಂದ್ರೆ ಪಕ್ಕದಲ್ಲೇ ರೂಮ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು 30 ರೂಪಾಯಿ ಕೊಟ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ರಾಯರ ದರ್ಶನ ಪಡ್ಕೊಳ್ಳಿ. ಅದಾದ್ಮೇಲೆ ಪಕ್ಕದಲ್ಲಿ ನಿಮ್ಗೆ ಪರಿಮಳ ಪ್ರಸಾದ ಕೌಂಟರ್ ಇರುತ್ತೆ. ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು ಪ್ರಸಾದನ ತಗೊಂಡು 8-8:30ಗೆ ನಿಮ್ಗೆ ಅನ್ನ ಪ್ರಸಾದ ಪ್ರೊವೈಡ್ ಮಾಡ್ತಾರೆ. ಆರಾಮಾಗಿ ಪ್ರಸಾದಾಲಯಕ್ಕೆ ಹೋಗಿ ಅನ್ನ ಪ್ರಸಾದನ ತಿನ್ಕೊಂಡು ಮತ್ತೆ ಬಂದು ಆರಾಮಾಗಿ ದೇವಸ್ಥಾನ ಹತ್ರ ಕುತ್ಕೊಂಡು ನಿಮ್ಗಿನ್ನೂ ಒಂದು 2 ಅವರ್ಸ್ ಟೈಮ್ ಇದೆ. ಯಾಕಂದ್ರೆ 12:15ಗೆ ನಿಮ್ಗೆ ನೆಕ್ಸ್ಟ್ ಟ್ರೈನ್ ಇರೋದು. ಅಲ್ಲಿವರೆಗೂ ನೀವು ಆರಾಮಾಗಿ ಏನ್ ಬೇಕೋ ಎಂಜಾಯ್ ಮಾಡ್ಬೋದು. 11:30 ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಆಟೋ ಸ್ಟ್ಯಾಂಡ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮಂತ್ರಾಲಯಂ ರೋಡ್ಗೆ ಮತ್ತೆ ರಿಟರ್ನ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೆ 12:15ಗೆ ಬಸವ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇದೆ. ಅದರಲ್ಲಿ ಟಿಕೆಟ್ ರೇಟ್ ಬಂದು 245 ರೂಪಾಯಿ ಆಗುತ್ತೆ. ನೈಟ್ 8:15ಗೆ ಬೆಂಗಳೂರು ರೀಚ್ ಆಗುತ್ತೆ. ಈ ತರ ಏನಾದ್ರು ನೀವು ಪ್ಲಾನ್ ಮಾಡ್ತಿದ್ರೆ ಅಂದ್ರೆ ಬರೀ 650 ರೂಪಾಯಿ ಬಜೆಟ್ ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡ್ಕೊಂಡು ಮತ್ತೆ ರಿಟರ್ನ್ ಆಗ್ಬೋದು. ಜಸ್ಟ್ ಒನ್ ಡೇ ಅಲ್ಲೇ ಇದೆಲ್ಲ ಮುಗ್ದೋಗುತ್ತೆ. ಆದ್ರೆ ನೀವು ಪಕ್ಕದಲ್ಲಿರೋ ದೇವಸ್ಥಾನಗಳೆಲ್ಲ ಯಾವ್ದು ನೋಡಕ್ಕಾಗಲ್ಲ. ನಿಮ್ಮ ಹತ್ರ ಏನಾದ್ರು ಬಜೆಟ್ ಸ್ವಲ್ಪ ಜಾಸ್ತಿ ಇದ್ರೆ ಪಕ್ಕದಲ್ಲಿರೋ ದೇವಸ್ಥಾನಗಳು ನೋಡಬಹುದು. ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಆ ವಿಡಿಯೋದಲ್ಲಿ ಮಂತ್ರಾಲಯ ಸುತ್ತಮುತ್ತ ಏನೆಲ್ಲ ಪ್ಲೇಸಸ್ ನೀವು ನೋಡ್ಬೇಕು ಮತ್ತೆ ರೂಮ್ ಎಲ್ಲ ಯಾವ ತರ ಬುಕ್ ಮಾಡ್ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಆ ವಿಡಿಯೋ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಬಜೆಟ್ ಕಡಿಮೆ ಇದ್ರೆ ಇದೇ ವಿಡಿಯೋ ನೋಡ್ಕೊಂಡು ನೀವು ಆರಾಮಾಗಿ ಬಂದು ರಾಯರ ದರ್ಶನ ಪಡ್ಕೊಂಡು ಹೋಗ್ಬೋದು. ಈ ವಿಡಿಯೋ ಏನಾದ್ರು ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ಗೆ ಮರಿದೆ ಶೇರ್ ಮಾಡಿ. ಹಂಗೆ ನಮ್ಮ ಪೇಜ್ಗೆ ಮರಿದೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.